ಉತ್ತರ ಕನ್ನಡದ NH-66 ಅಂಕೋಲದಲ್ಲಿ ಗುಡ್ಡ ಕುಸಿತ ಅಂದ್ರೆ ಹಿಲ್ ಕೊಲ್ಯಾಪ್ಸ್ ಆಗಿ ಸಾಕಷ್ಟು ಜನ ಬಲಿಯಾಗಿದ್ದಾರೆ. ಇದು ಬಹಳ ಮುಖ್ಯವಾಗಿರೋ ವಿಚಾರ. ದಯವಿಟ್ಟು ಎಲ್ಲರೂ ಧ್ವನಿ ಎತ್ತೋಣ ಬನ್ನಿ. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ಜುಲೈ 16ನೇ ತಾರೀಕು ಶಿರೂರು ಹತ್ರ ಇರೋ NH-69 ಅಂಕೋಲಾ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ಪಶ್ಚಿಮ ಘಟ್ಟ ಬಹಳ ಸೂಕ್ಷ್ಮವಾಗಿರೋ ಪ್ರದೇಶ. ಅಲ್ಲಿ ರಸ್ತೆ ಅಗಲೀಕರಣ ಮಾಡಿದ್ರೆ ಭೂ ಕುಸಿತ ಆಗತ್ತೆ ಅಂತ ಪರಿಸರ ಹೋರಾಟಗಾರರು ಎಚ್ಚರಿಕೆ ಕೊಡ್ತಾನೆ ಬಂದಿದ್ದಾರೆ. ಆದ್ರೂ ಉತ್ತರ ಭಾರತದ ಬಂಡವಾಳ ಶಾಹಿಗಳು ಹಾಗೆ ನಮ್ಮಲ್ಲಿರೋ ಭ್ರಷ್ಟ ರಾಜಕಾರಣಿಗಳು ತಮ್ಮ ದುಡ್ಡಿನ ದುರಾಸೆಗೆ ಬಹಳ ಸೂಕ್ಷ್ಮವಾದ ಈ ಪ್ರದೇಶವನ್ನ ತಮ್ಮ ಲಾಭಕ್ಕೆ ಅಭಿವೃದ್ಧಿಯ ಹೆಸರಲ್ಲಿ ಪರಿಸರವನ್ನ ನಾಶ ಮಾಡೋ ಕೆಲಸ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಪ್ರಕೃತಿಯ ವಿಕೋಪದಿಂದ ಈಗ ಎಷ್ಟೋ ಜನ ಅಲ್ಲಾಗಿರೋ ಭೂಕುಸಿತಕ್ಕೆ ಬಲಿಯಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಕೇವಲ ಪ್ರಕೃತಿ ವಿಕೋಪ ಅಲ್ಲ, ಇದಕ್ಕೆಲ್ಲ ಪ್ರಮುಖ ಕಾರಣ ಬಂಡವಾಳ ಶಾಹಿಗಳು, ಭ್ರಷ್ಟ ರಾಜಕಾರಣಿಗಳು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ IRB ರೋಡ್ ಕನ್ಸ್ಟ್ರಕ್ಷನ್ ಕಂಪನಿಯವರು. ಇನ್ನಾದ್ರೂ ಉತ್ತರ ಕನ್ನಡದ ಜನರೇ ಎಚ್ಚರವಾಗಿ ಅಭಿವೃದ್ಧಿ ಹೆಸರಲ್ಲಿ ಇಡೀ ಉತ್ತರ ಕನ್ನಡವನ್ನೇ ಬಲಿ ಕೊಡಬೇಡಿ. ನಿಮ್ಮ ಧ್ವನಿ ಎತ್ತಿ, ನಿಮ್ಮ ಧ್ವನಿಗೆ ನಾವು ಧ್ವನಿಗೂಡಿಸ್ತೀವಿ. ಈ IRB ಕಂಪನಿಯ ಮೇಲೆ ನ್ಯಾಯಾಲಯ ಕಠಿಣವಾದ ಕ್ರಮ ತಗೊಳ್ಳಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹಾಗೆ ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳನ್ನ ಕಮೆಂಟ್ಸ್ ನಲ್ಲಿ ಟ್ಯಾಗ್ ಮಾಡಿ ವಿಚಾರ ಅವರಿಗೆ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಈ ಘಟನೆಯಲ್ಲಿ ಬಲಿಯಾಗಿರುವ ಎಲ್ಲ ಅಮಾಯಕ ಜೀವಗಳ ಆತ್ಮಕ್ಕೆ ಶಾಂತಿ ಸಿಗಲಿ.